ಓದ್ತೀನವಾ ಇಲ್ಲಿ ಹಾಡು ಹೊಸ ಮೇಸಣ ಅಂತ ಬಂದಿದೆ ಫ್ರೆಂಡ್ಸ್. ಟೈಮ್ ಬಂದು 11 ಗಂಟೆ ಆಗೈತೆ. ಏನು ಅಂತ ಅಂದರೆ ನಮ್ಮ ಕಡೆ ಒಂದು 3 ದಿನದಿಂದ ಮಳೆ, ತುಂಬಾ ಮಳೆ. ಅಂದರೆ ಬೆಳಗ್ಗೆ ಟೈಮ್ ಮಳೆ ಬರೋದಿಲ್ಲ, ನೈಟ್ ಒಂದು 8 ಗಂಟೆ 9 ಗಂಟೆ ಹಿಂಗೆ ಫುಲ್ಲು ಮಳೆ. ಅದಕ್ಕೆ ಒಂದಂತೆ ಎಲ್ಲ ಮೇಯಿಸ್ಬಿಟ್ಟು ಕಟಾಕೋಣ ಅಂತ ಅಂದ್ಬಿಟ್ಟು ಎಲ್ಲೂ ತೋಟದೊಳಗೆ ಎಲ್ಲೂ ಮೇಯ್ಸೋದಕ್ಕೆ ಜಾಗ ಇಲ್ಲ. ಯಾಕೆಂದರೆ ಫುಲ್ಲು ಮಳೆ ಊದು ಫುಲ್ಲು ಹೊಟ್ಲಾಗ್ಬಿಟ್ಟೈತೆ. ಎಲ್ಲಿ ಕಿತ್ಕೊಂಡು ಬೇರೆಯವ್ರ ಹೊಲಕ್ಕೆ ಹೋಗ್ತಾವೋ ಅಂತ ಭಯ. ಹಾಗಾಗಿ ಇಲ್ಲೇ ರೋಡ್ ಸೈಡಲ್ಲಿ ನೋಡಿ ಬದುಗಳಲ್ಲಿ ಕೂಟ ಒಯ್ದ್ಬಿಟ್ಟು ಮೇಯಿಸ್ತಾ ಇದ್ದೀನಿ. ನಮ್ಮದು ಇನ್ನೊಂದು ಸಣ್ಣ ಕರ ಅಲ್ಲೈತೆ. ಆಡುಗಳು ಇಲ್ಲೇ ಮೇಯ್ತಾ ಇದ್ದಾವೆ ರೋಡ್ ಸೈಡಲ್ಲಿ. ಬಿಸಿಲು ಮಾತ್ರ ತುಂಬಾ ಇದೆ. ಬಿಸಿಲು ಕಾದು ಬೆಳಗ್ಗೆಲ್ಲ ಬಿಸಿಲು ಕಾಯುತ್ತೆ, ನೈಟ್ ಹೊತ್ತಂತೂ ಫುಲ್ಲು ಮಳೆ. ಇವಾಗ ಅವಳು ನೋಡ್ಕೊಂತಿದ್ದಲ್ಲಿ ಓಕೆ. ಕೊಂಬಲ್ಲಿ ಎಟ್ಕಿಟ್ಟಿ ನಡೆಯೋ ಆ ಕಡೆ ತಿರಿಗಳಕ್ಕೆ ಜಾಗಿಲ್ಲ. ಆಮೇಲೆ ಹಾಯ್ಕೊಂಡು ಎಟ್ಕಿಟ್ಟಿ ಆಮೇಲೆ ಒಟ್ಟಿಗೆ ಇವಾಗ ಟೈಮ್ ಬಂದು 4 ಗಂಟೆ ಆಗೈತೆ. ಆಡು ಮೇಯ್ಸೋದಕ್ಕೆ ಹೋಗ್ಬೇಕು. ಬೆಳಗ್ಗೆ ಒಂದ್ಸಲಿ ಮೇಯ್ಸಿ ಕಟ್ಟಾಕಿದೆ ನೋಡಿ. ಹೊಲದೊಳಗೆ ಬಂದಿದ್ದೀನಿ. ಬೆಳಗ್ಗೆ ಯಜಮಾನ್ರು ಹುಲ್ಲನ್ನೆಲ್ಲ ಕುಯ್ದು ಹೋಗಿರಲಿಲ್ಲ, ಟೈಮ್ ಆಗಿತ್ತು ಅಂತ ಅಂದ್ಬಿಟ್ಟು ಹಾಗೆ ಹೋಗಿದ್ರು. ನಾನು ಇವಾಗ ಹುಲ್ ಕುಯ್ಯೋಣ ಅಂತ ಹೊಲದೊಳಗೆ ಬಂದಿದ್ದೀನಿ. ತೋರಿಸ್ತೀನಿ ನಾನು ಹೆಂಗಿದೆ ಅಂತ ಅಂದ್ಬಿಟ್ಟು. ಫುಲ್ಲು ಬೆಳ್ಕೊಂಬಿಟ್ಟಿದೆ. ಅಲ್ಲಿ ಕೈ ಇಡೋಕ್ಕೂ ಜಾಗಿಲ್ಲ, ಕಾಲಿಡೋಕ್ಕೂ ಜಾಗಿಲ್ಲ, ಹಂಗಿದೆ. ಅದರೊಳಗೆ ಇವಾಗ ಹುಲ್ ಕುಯ್ಬೇಕು. ಇದು ರಾಗಿ ಹೊಲದೊಳಗೆ ಹುಲ್ ಕುಯ್ಬೇಕು. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಹೆಂಗಿದೆ ಅಂತ ಅಂದ್ಬಿಟ್ಟು. ಈಗ ಇದ್ರೊಳಗೆ ಹುಲ್ಲನ್ನ ಕುಯ್ಬೇಕು ನೋಡಿ. ಮಾರಕ್ಕ ಹೋಗಿ ನೀನು ನಾಳೆಗೆ ನೀನು ಹಿಡ್ಕೊಂಡು ಹೋಯ್ತಾರಂತ ಹೋಗಿ ನೀನು ನಾಳೆಗೆ ಹಿಡ್ಕೊಂಡು ಹೋಯ್ತಾರಂತ ಹೋಗು ಹಿಡ್ಕೊಂಡು ಹೋಯ್ತಾರಂತೆ ಮಾರಾಕರಂತ ಹೋಗಿ ನೀನು ಮಾರಾಕರಂತೆ. ನಾಲ್ಗೆಲಿ ಮುಳ್ಳು ಏನವ ಮುಳ್ಳೆನವ ಹಿಂಗೆ ಚುಚ್ತಾವೆ ನನಗೆ. ಅವಳು ನೆಕ್ಕೋರೆ ನನ್ನ ಕೈಗೆ ಚುಚ್ತಾವೆ ನಾಲ್ಗೆ. ಫ್ರೆಂಡ್ಸ್ ಹಾಗೇನೆ ಹುಲ್ ಕೊಯ್ಕೊಂಬಂದು ಇಕ್ಬಿಟ್ಟು ಹೊಸ ಕುಟಾಯನ ಅಂತ ಬಂದೆ. ಒಂದು ಬೇಜಾರಿನ ಸಂಗತಿ ಏನು ಅಂತ ಅಂದರೆ, ನಮ್ಮ ಮನೆಗೆ ಫಸ್ಟು ಬಂದಿದ್ದು ಹೊಸ ಇದೇನೆ. ಲಕ್ಷ್ಮಿ ಗುದ್ದಿತಾಳೆ. ನಾವು ಸ್ಟಾರ್ಟಿಂಗು ಮನೆ ಕಟ್ಟಿದ ಮೇಲೆ ನಮ್ಮ ಮನೆಗೆ ಬಂದಿದ್ದೆ ಇವಳು. ಮತ್ತು ನಮ್ಮ ಮನೇಲಿ ಕರು ಹಾಕಿದ್ದು ಸಹ ಇವಳೇನೆ. ಕೈ ಕಣವ ಕರು ಹಾಕಿದ್ದು ಸಹ ಇವಳೇನೆ. ಏನು ಅಂತ ಅಂದರೆ ಆಲ್ರೆಡಿ ಒಂದು ಎಷ್ಟು ಈಗ ಹಾಕಿದರೆ 3ನೇ ಕರ ಅಮ್ಮಮ್ಮ ಅಂದರೆ ಇವಳು ನಮ್ಮ ಮನೆಗೆ ಬಂದು 4 ವರ್ಷದ್ದು ಮೇಲೆ ಆಗಿದೆ. ಈ ಸಲ ಕರು ಹಾಕಿದರೆ ಇದು 3ನೇ ಕರು. 2 ಕರು ಆಲ್ರೆಡಿ ಹಾಕೈತೆ, ಇದು 3ನೇ ಕರು ಈ ಸಲಿದ್ದು. ಅಂದರೆ ಒಂದು 4 ವರ್ಷದ ಮೇಲೆ ಆಗೈತೆ ಅನಿಸುತ್ತೆ. 4 ವರ್ಷ 4.25 ವರ್ಷ 5 ವರ್ಷ ಆಗಕ್ಕೆ ಬಂದಿರಬೇಕು ಈ ಹಸುಗೆ.
ಲಕ್ಷ್ಮಿ ಅಂತ ಅಂದರೆ ಸಾಕು. ನಮ್ಮನೇಲಿ ಫಸ್ಟು ಕರು ಹಾಕಿದ್ದು ಇವಳನ್ನೇ, ಹಾಗಾಗಿ ಇವಳನ್ನ ಲಕ್ಷ್ಮಿ ಅಂತ ಅಂದ್ಬಿಟ್ಟು ಸಣ್ಣದ್ರಿಂದ ನಾನು ಇದನ್ನು 2 ದಿನದ ಕರುನ ಇಟ್ಕೊಂಬಂದಿದ್ದು. 2 ದಿನದ ಕರುಯಿಂದಲೇ ಇದನ್ನ ಹಾಲು ಹಾಕ್ಬಿಟ್ಟು ಸಾಕಿದ್ದೆ ನಾನು. ಕೊಂಬು ಒಂದು ಸೀಸಲಿಲ್ಲ ಸಣ್ಣದ್ರಲ್ಲಿ ನೋಡಿ. ಏನು ಅಂತ ಅಂದರೆ ಇವಳು ನಾಳೆ ಹಿಡ್ಕೊಂಡು ಹೋಗ್ತಾರೆ. ಫ್ರೆಂಡ್ಸ್, ಹಾಗೆಯೇ ಬೆಳಗಿನ ತಿಂಡಿಗೆ ಇವತ್ತು ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಅಂದ್ಬಿಟ್ಟು ಯಜಮಾನ್ರು ಒಂದು ಪ್ಯಾಕೆಟ್ ಮಶ್ರೂಮ್ ತೊಗೊಂಬಂದಿದ್ರು. ಇವಾಗ ಅದನ್ನು ಕಟ್ ಮಾಡಿ ನೀರಿಗೆ ಹಾಕ್ತಾ ಇದ್ದೆ. ಮಶ್ರೂಮ್ ಬಿರಿಯಾನಿನ ಸೇಮ್ ನಾವು ಪಲಾವ್ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಸ್ಪೈಸಸ್ ಎಲ್ಲ ಎಣ್ಣೆ ಹಾಕ್ಬಿಟ್ಟು ಸ್ಪೈಸಸ್ ಎಲ್ಲ ಹಾಕ್ಕೊಂಬಿಟ್ಟು ಅದಕ್ಕೆ ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೊಂಬಿಟ್ಟು, ಕೆಲವರು ಟೊಮೊಟೊನೂ ಹಾಕ್ತಾರೆ. ನಾನು ಟೊಮೊಟೊ ರುಬ್ಬಿದ್ದೀನಿ, ಹಾಗಾಗಿ ನಾನು ಈರುಳ್ಳಿನ ಮಾತ್ರ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಮಶ್ರೂಮ್ನ ಫ್ರೈ ಮಾಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಶ್ರೂಮ್ನ ಫ್ರೈ ಮಾಡಿ ಮತ್ತು ರುಬ್ಬಿರೋ ಮಸಾಲೆನ ಹಾಕ್ಬಿಟ್ರೆ, ಮತ್ತು ಒಗ್ಗರಣೆಲ್ಲೇ ಸ್ವಲ್ಪ ಮಶ್ರೂಮ್ಗೆ ಚಿಕನ್ ಮಸಾಲ ಮತ್ತು ಗರಂ ಮಸಾಲ ಹಾಕಿ ಫ್ರೈ ಮಾಡಬೇಕು. ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಮಶ್ರೂಮು ಆ ಮಸಾಲೆನ ಇಟ್ಕೊಳ್ಳುತ್ತೆ. ಹಾಗಾಗಿ ಚಿಕನ್ ಮಸಾಲ ಮತ್ತು ಸ್ವಲ್ಪ ಗರಂ ಮಸಾಲ ಹಾಕ್ಬಿಟ್ಟು ಫ್ರೈ ಮಾಡಿ ಮಶ್ರೂಮ್ ಫ್ರೈ ಮಾಡಿಬಿಟ್ಟು ಮಸಾಲೆ ರುಬ್ಬಿರೋ ಮಸಾಲೆನ ಹಾಕೋದು. ನಾನು ಅಕ್ಕಿಗೆ ನೀರನ್ನ ಅಳತೆ ಮಾಡಿ ಹುಯ್ತೀನಿ. 1 ಲೋಟ ಅಕ್ಕಿ ತಗೊಂಡ್ರೆ 2 ಲೋಟ ನೀರನ್ನ ಹಾಕ್ತೀನಿ. ಹಾಗಾಗಿ ಇವಾಗ ನೀರನ್ನ ಅಳತೆ ಮಾಡಿ ಹಾಕ್ಕೊಂಡು ಅಕ್ಕಿನ ತೊಳೆದ್ಬಿಟ್ಟು ಹಾಕಿ ಈ ಕಡೆ ಮಶ್ರೂಮ್ ಬಿರಿಯಾನಿ ಈ ಕಡೆ ರೆಡಿ ಆಗ್ತಾ ಇದೆ, ನೋಡ್ಬೋದು. ಫ್ರೆಂಡ್ಸ್, ಇವಾಗ ಟೈಮ್ ಬಂದು 9:30 ಆಗೈತೆ ಬೆಳಗ್ಗೆ. ತಿಂಡಿ ಆಯಿತು, ಮಶ್ರೂಮ್ ಪಲಾವ್ ಮಾಡಿದ್ದೆ. ಏನು ಅಂತ ಅಂದರೆ ಇವತ್ತು ಹಾಡು ಮೇಯ್ಸೋದು ಬೇಡ ಅಂತ ಅಂದ್ಬಿಟ್ಟು ಮನೆ ಹತ್ರನೇ ಸೊಪ್ಪು ಕಟ್ಟೋಣ ಅಂತ ಅಂದ್ಬಿಟ್ಟು ಎಲ್ಲಾದರೂ ಸೊಪ್ಪು ತರೋಣ ಅಂತ ಹೋಗ್ತಾಯಿದ್ದೀನಿ. ಎಂಥ ಸೊಪ್ಪು ಸಿಗುತ್ತೋ ಗೊತ್ತಿಲ್ಲ. ಸಂಜೆ ಮೇಲೆ ಮೇಯ್ಸೋಕೆ ಬಿಟ್ಟರಾಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಏನಾದರೂ ಸೊಪ್ಪು ಕಿತ್ಕೊಂಬಂದು ಕಟ್ಟೋಣ, ಮನೆ ಹತ್ರನೇ ಮೇಯ್ತವೆ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ಆಲ್ರೆಡಿ ಬಿಸಿಲು ಜಾಸ್ತಿ ಆಗಿದೆ. ನಮ್ಮ ಆಡುಗಳೇನು ಅಂತ ಅಂದರೆ ಬಿಸಿಲಲ್ಲಿ ಬಿಟ್ಟರೆ ಸುಮ್ಮನೆ ಓಡಾಡ್ತವೆ, ಮೇಯೋದಿಲ್ಲ. ಅದಕ್ಕಿಂತ ಸುಮ್ಮನೆ ಒಂದು 2 ಕಡ್ಡಿ ಸೊಪ್ಪು ಕಟ್ಟಿದರೆ ತಿಂತಾವಲ್ಲ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ಯಾವ ಸೊಪ್ಪು ಸಿಗುತ್ತೆ ಅಂತ ಗೊತ್ತಿಲ್ಲ, ನೋಡೋಣ. ಸೊಪ್ಪು ಕಿತ್ಕೊಂಡಾದ್ಮೇಲೆ ವಿಡಿಯೋನ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನಾನು ನಿಮಗೆ. ಫ್ರೆಂಡ್ಸ್, ಹಾಗೆಯೇ ಇಲ್ಲಿ ನೋಡ್ಬೋದು ಗಿಲ್ಕಿ ಗಿಡ ಇದ್ದಾವೆ. ಇದು ಆಡು ಚೆನ್ನಾಗಿ ಇಷ್ಟಪಟ್ಟು ತಿಂತವೆ. ಇವಾಗ ಇದನ್ನೇ ಕಟ್ ಮಾಡ್ಕೊಂಡು ತಗೊಂಡು ಹೋಗ್ತೀನಿ. ನೋಡಿ, ಇದೇ ಗಿಲ್ಕಿ ಗಿಡ. ಇದು ಎಳೆದಿದ್ರೆ ತಿನ್ನಲ್ಲ, ಬಲ್ತಿದ್ರೆ ಮಾತ್ರ ಆಡುಗಳು ತಿನ್ನೋದು. ಬಲ್ತಿರೋ ಸ್ವಲ್ಪ ಇದೆ, ಇವಾಗ ಅದನ್ನೇ ಕಟ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ನೋಡ್ಬೋದು ಇದೇ ಗಿಲ್ಕಿ ಗಿಡ, ಗಿಲ್ಕಿ ಸೊಪ್ಪು. ಇದು ಆಡುಗಳು ಚೆನ್ನಾಗಿ ಇಷ್ಟಪಟ್ಕೊಂಡು ತಿಂತವೆ ಈ ಎಲೆಯ. ಏನು ಅಂತ ಅಂದರೆ ಬಲ್ತಿರ್ಬೇಕಷ್ಟೇ, ಎಳೆದಾದರೆ ತಿನ್ನಲ್ಲ. ಇವಾಗ ಇದನ್ನೇ ಕಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಆಡು ಮೇಯ್ಸೋದಕ್ಕೆ ಹೋಗೋದಿಲ್ಲ, ಸಂಜೆ ಒಂದು ಟೈಮ್ ಮೇಯಿಸ್ತೀನಿ. ಇವಾಗ ಈ ಸೊಪ್ಪನ್ನೇ ಕಟ್ತೀನಿ, ತಿಂತವೆ ಮನೆ ಹತ್ರನೇ. ನೋಡಿ, ಇಲ್ಲಿ ಕಟ್ಟಿದ್ದೀನಿ ಸೊಪ್ಪ. ಎಷ್ಟು ಇಷ್ಟಪಡ್ಕೊಂಡು ತಿಂತವೆ ಅಂದರೆ ಈ ಸೊಪ್ಪ ಕಡ್ಡಿನೂ ಸಹ ಬಿಡಲ್ಲ, ಹಂಗೆ ಕಟ್ ಮಾಡ್ಕೊಂಡು ತಿಂತವೆ. ಅಂದರೆ ಬಲ್ತಿರ್ಬೇಕಷ್ಟೇ, ಎಳೆ ಗಿಡ ಆದರೆ ತಿನ್ನೋದಿಲ್ಲ. ನೋಡಿ, ಇವಾಗ ಇಲ್ಲಿ ಕಟ್ಟಿದ್ದೀನಿ, ಇವಾಗ ತಿಂತಾ ಇದ್ದೇವೆ. ಇವತ್ತು ಆಡು ಮೇಯ್ಸೋದಕ್ಕೆ ಬಿಡಲ್ವಲ್ಲ ಫ್ರೆಂಡ್ಸ್, ಹಾಗಾಗಿ ಇಲ್ಲೇ ಸೊಪ್ಪನ್ನ ಕಟ್ಟಿದ್ದೀನಿ. ಮತ್ತು ನೋಡಿ, ಇಲ್ಲೊಂದು ಸ್ವಲ್ಪ ಇದೆ, ಇಲ್ಲಿ ತಂದಿಟ್ಟಿದ್ದೀನಿ. ಆಮೇಲೆ ಅದನ್ನು ತಿನ್ಕೊಂಡಾದ್ಮೇಲೆ ಕಟ್ತೀನಿ. ಏನಾ ನೀರು ಬೇಕಾ? ಇರು 1 ನಿಮಿಷ. ನೀರು ಕುಡಿ. ಕಮ್ 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 ತಿನ್ಕೊಂಡ ಪಲಾವ ಬಾ. ಮಂಡ್ಯ ಇಟ್ಕೊಡೋಕೆ ಕುದರು ಹೋಗ್ದಿದ್ದ ಹಂಗಾರಿ ಎಲ್ಲ
ಓದ್ತೀನವ ಇಲ್ಲಿ ಹೋಯ್ತೀನಿ ನನ್ನ ಬಿಟ್ಟು ಹೋಯ್ತೀನಿ ನನ್ನ ಬಿಟ್ಟು ಹೋಗಲ್ಲ ಹಿಡ್ಕೊಳಕ್ಕೆ ಬಂದಾರ ನಿನ್ನ ಹೋಗು ಹೋಯ್ತೀಯಾ ಹೋಗಲ್ಲ ಹೋಗಲ್ಲ ಹೋಗಲ್ವಾ ಹೋಗಲ್ವಾ ಹೋಗಲ್ಲ ಬೈಲೆ ಬಾರೋ ಇಲ್ಲಿ ಬಂಗ್ರೆ ಮಾತಾಡಲ್ಲ ಯಾಕಡೆ ಮಕ್ಳು ಇಟ್ಕೊಂಡು ತಿರ್ಕೊತಾಳ ಬಂಗ್ರೆ ಲಕ್ಷ್ಮಿ ಲಾ ಫ್ರೆಂಡ್ಸ್ ಹಸುನ ಇಟ್ಕೊಂಡು ಹೋಗಿ ಬಂದಿದ್ದಾರೆ ಬಾರವಿಲ್ಲಿ ಹೇಳಿ ಮಂದಕ್ಕೆ ಮನ ತಿಂಡಿ ತಿನ್ಕೊಂಡೋಗಿ ಬಾ ಇಲ್ಲಿ ಬಾರವಿಲ್ಲಿ ಬಾರವಾ ನೋಡಿ ಯಾವತ್ತು ತಿವಿದಿದ್ದಾಳೆ ಹೆಂಗೆ ಆಡ್ತಾವಳೆ ಅಂತವ ಮುನ್ಸ್ಕೊಂಡಿದೀಯಾ ಲಕ್ಷ್ಮಿ ಅಂತ ಕೂಗಿರ ಹೆಂಗೆ ಓಡ್ಬರೋಳು ಇವತ್ತು ನೋಡಿ ಲಕ್ಷ್ಮಿ ಬಾರವಿ ಬಾರವಾ ಮಾತಾಡಲ್ವಾ ಮಾತಾಡ ನೀನು ಹೋಗಲ್ಲ ನೀನು ಗೊತ್ತಾಗೈತೆ ಫ್ರೆಂಡ್ಸ್ ನೋಡಿ ಬಾರು ಇಲ್ಲಿ ನೋಡಿ ಲಕ್ಷ್ಮಿ ಟೆಂಪೋದ್ರ ಮೇಲೆ ಕತ್ತುತ್ತಾ ಇಲ್ಲ ಅದಕ್ಕೆ ಅಲ್ಲಿ ಮುಂದೆ ಇಟ್ಕೊಂಡು ನಡಿ ಅಂತ ಅಂದಿದ್ದಾರೆ ಇಟ್ಕೊಂಡು ಹೋಗ್ತಾ ಇದ್ದೀನಿ ಎಷ್ಟೇ ಇದು ಮಾಡಿರೋ ಹಠ ಮಾಡಿರೋ ಟೆಂಪೋದ್ರ ಮೇಲೆ ಮಾತ್ರ ಹತ್ತುತ್ತಾ ಇಲ್ಲ ಬಾ ಫ್ರೆಂಡ್ಸ್ ಇವಾಗ ಹಸುನ ಇಟ್ಕೊಟ್ಬಿಟ್ಟು ಹೋಗ್ತಾ ಇದ್ದೀನಿ ಅದು ಅಲ್ಲಿ ಮನೆ ಹತ್ರ ಅಲ್ಲಿ ತೋಟದೊಳಗೆ ಎಷ್ಟು ಹಸಕ್ಕೆ ಹೋದ್ರು ಹೊತ್ತಲಿಲ್ಲ ಅದು ಸಖತ್ತು ಹಠ ಮಾಡ್ತು ಅದಕ್ಕೆ ಅಲ್ಲಿ ಅಷ್ಟು ಸ್ವಲ್ಪ ದೂರದಲ್ಲಿ ಹೋಗ್ಬಿಟ್ಟು ಹತ್ತಿಸ್ಬಿಟ್ಟು ಹೋಗ್ತಾ ಇದ್ದೀನಿ ಹೋಗಲು ನಮ್ಮ ಮನೆ ಲಕ್ಷ್ಮಿ ಬಂದು ಆಲ್ರೆಡಿ 5 ವರ್ಷ ಆಗಿತ್ತು ನಮ್ಮ ಮನೇಲಿ ಬಂದು ಸ್ಟಾರ್ಟಿಂಗು ಕರು ಹಾಕಿದ್ದೆ ಅವಳು ಯಾವ ಆಡಾರಾಗಲಿ ಯಾವ್ದಾರಾಗಲಿ ಯಾವುದೂ ಇರಲಿಲ್ಲ ಫಸ್ಟ್ ಕರುನೇ ಅವಳೇ ಹಾಕಿದ್ದು ಇವತ್ತು ತುಂಬಾ ಬೇಜಾರಾಗ್ತೈತೆ ನಾವು ಎಷ್ಟೇ ವರ್ಷ ಸಾಕೊಂಡ್ರು ಲಾಸ್ಟಿಗೆ ಮಾರಲೇಬೇಕಲ್ವ ಬೇರೆಯವ್ರಿಗೆ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡು ಸಮಾಧಾನ ಮಾಡ್ಕೊಂಡಿದ್ದೀನಿ ಅಷ್ಟೇ ನಾವು ಸಣ್ಣದ್ರಿಂದ ಸಾಕಿ ನಾವು ಅವ್ರನ್ನ ಕಳ್ಕೋಬೇಕು ಅಂತ ಅಂದರೆ ಸಖತ್ತು ಬೇಜಾರಾಗುತ್ತೆ ಪ್ರಾಣಿಗಳದಂತೂ ನಾನಂತೂ ಅದರಲ್ಲಿ ಒಂದು ಮಗು ತಾಯಿ ಆ ಥರ ಪ್ರೀತಿ ಕಂಡಿದ್ದೆ ಆದರೆ ಇವತ್ತು ಕಳಿಸ್ಕೊಡೋಕ್ಕೆ ಸಖತ್ತು ಬೇಜಾರಾಯ್ತು ಇವತ್ತು ಇವತ್ತು ಭಾನುವಾರ ನಮ್ಮ ಮನೆಯಿಂದ ಹೋಗಿದ್ದಾಳೆ ಅವಳು ಬಂದಾಗ ನಮ್ಮ ಮನೆಗೆ 2 ದಿನದ ಕರು ನಮ್ಮ ಮನೆಗೆ ಬಂದಾಗ ಎಷ್ಟು ಸಲ ನನ್ನನ್ನು ಬೀಳಿಸಿದ್ದಾಳೆ ಅಂತಲೇ ಗೊತ್ತಿಲ್ಲ ಸಣ್ಣ ಕರಿನಲ್ಲಿ ಓಡಾಡ್ಕೊಂಡು ಹೋಗಿ ನನ್ನೇ ಎಳ್ದು ಬೀಳಿಸಿದ್ಲು ಆವಾಗ ಓದೇನು ತಿಂದಿದ್ಲು ಹಿಂಗೆ ತಳ್ಳಿದ್ರೆ ಸಾಕು ಕೆಳಕ್ಕೆ ಬಿದ್ದೋಗ್ಬಿಡೋಳು ಅಷ್ಟು ಸಣ್ಣ ಇದ್ಲು ಬಂದಾಗ 2 ದಿನದ ಮರಿ ಅಷ್ಟೇ ಅವಳು ನಿಂತ್ಕೊಳ್ಳೋಕ್ಕೂ ಶಕ್ತಿ ಇರಲಿಲ್ಲ ಅವಳಿಗೆ ಹಿಂಗೆ ತಳ್ಳಿದ್ರೆ ಸಾಕು ಬಿದ್ದೋಗೋಳು ಫ್ರೆಂಡ್ಸ್ ಹಾಗೆಯೇ ಚಿರತೆ ಬಂದು ಮನೆ ಹತ್ರ ಕೋಳಿನ ಕಚ್ಕೊಂಡು ಹೋಯ್ತು ನಾನು ಕ್ಯಾಮ್ರಾ ಆನ್ ಮಾಡಿದೆ ಆದರೆ ಅದು ಕ್ಯಾಮ್ರಾ ಕಣ್ಣಿಗೆ ಕಾಣಿಸ್ಲಿಲ್ಲ ಓಡೇ ಹೋಗ್ಬಿಡ್ತು
ಫ್ರೆಂಡ್ಸ್ ಇವಾಗ ಟೈಮ್ ಬಂದು 9 ಗಂಟೆಗೆ 5 ನಿಮಿಷ ಇದೆ ಅಷ್ಟೇ. ಏನು ಅಂತಂದರೆ ಇಷ್ಟವರೆಗೂ ಸ್ವಲ್ಪ ಲೈವ್ ಚಾನಲ್ ಮಾಡಿದೆ. ಎಷ್ಟು ಒಂದು ಅರ್ಧ ಗಂಟೆ ಲೈವ್ ಚಾನಲ್ ಮಾಡಿದೆ ಅಷ್ಟೇ. ಹಸ್ಬೆಂಡ್ಗೆ ನಾನು ಲೈವ್ ಮಾಡ್ತಾಯಿದ್ದೀನಿ ಅಂತ ಹೇಳಿರಲಿಲ್ಲ. ಅವರು ಕೆಲಸ ಮುಗಿದ ತಕ್ಷಣ ಇವತ್ತು ಮದುವೆದೊಂದು ರಿಸೆಪ್ಷನ್ ಇತ್ತು, ಅದಕ್ಕೋಸ್ಕರ ಅಲ್ಲಿ ಊಟಕ್ಕೆ ಹೋಗ್ತೀನಿ, ನಿನಗೂ ಊಟ ಪಾರ್ಸಲ್ ತೊಗೊಂಬರ್ತೀನಿ, ಇಲ್ಲಿ ಹೋಟ್ಲಲ್ಲಿ ಪಾರ್ಸಲ್ ತೊಗೊಂಬರ್ತೀನಿ ಅಂತ ಹೇಳಿದರು. ಸರಿ ಆಯಿತು ಅಂತ ಅಂದ್ಬಿಟ್ಟು ಮತ್ತೆ ಇನ್ನೇನು ಕಾಲ್ ಮಾಡಲ್ಲ, ಊಟ ಮಾಡ್ಕೊಂಡು ಹೊರಡ್ತಾರಲ್ಲ ಅಂತ ಅಂದ್ಬಿಟ್ಟು ಲೈವ್ ಚಾನಲ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಒಂದು ಅರ್ಧ ಗಂಟೆ ಮಾಡಿದ್ನೇನೋ. ಒಂದ್ಸಲಿ ಫೋನ್ ಮಾಡಿದ್ರು, ಕಟ್ ಮಾಡಿದೆ, ಮತ್ತೆ ಮಾಡ್ತಾನೇ ಇದ್ದರು. ಅವ್ರಿಗೆ ಭಯ ಸ್ವಲ್ಪ, ಏಕೆ ಅಂತ ಅಂದರೆ ನಾನು ಇರೋದು ಒಬ್ಬಳೇ ಅಲ್ವಾ, ಹಾಗಾಗಿ ಸ್ವಲ್ಪ ಭಯ. ನಾನು ಫೋನ್ ರಿಸೀವ್ ಮಾಡಲಿಲ್ಲ ಅಂದರೂ ಅವ್ರಿಗೆ ತುಂಬಾ ಭಯ ಆಗುತ್ತೆ. ಹಾಗಾಗಿ ಲೈವ್ ಚಾನಲ್ ಎಂಡ್ ಮಾಡಿಬಿಟ್ಟು ಫೋನ್ ರಿಸೀವ್ ಮಾಡಿದೆ. ಏನಕ್ಕೆ ಅಂತ ಕೇಳಿದೆ, ಈಗ ಊಟ ಮಾಡ್ತಾ ಇದ್ದೀನಿ, ನಿನಗೆ ಊಟ ತೊಗೊಂಡಿದ್ದೀನಿ ಅಂತ ಅಂದರು. ಅಷ್ಟಕ್ಕೇ ನಾನು ಫೋನ್ ಕಟ್ ಮಾಡಾದ್ಮೇಲೆ ಮತ್ತೆ ಇನ್ನೂ ಫೋನ್ ಮಾಡಬೇಕಾಗಿತ್ತು, ನೀವು ನಾನು ಲೈವ್ ಚಾನಲ್ ಮಾಡ್ತಾಯಿದ್ದೀನಿ ಅಂದೆ. ನೀನು ಫೋನ್ ಮಾಡಿ ಫಸ್ಟೇ ಹೇಳಬೇಕಾಗಿತ್ತು, ಈ ಥರ ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು. ನಾನು ಕಾಲ್ ಮಾಡ್ತಾ ಇರಲಿಲ್ಲ ಅಂದರು. ಓಕೆ ಬಿಡಿ ಅಂತ ಅಂದ್ಬಿಟ್ಟು ಮತ್ತೆ ನಾನು ಲೈವ್ ಚಾನಲ್ ಮತ್ತೆ ಕಂಟಿನ್ಯೂ ಮಾಡಲಿಲ್ಲ, ಸ್ಟಾಪ್ ಮಾಡಿದೆ. ನೋಡಿ ಫುಲ್ಲು ಕತ್ಲೆ ಆಗಿದೆ. ನನ್ನ ಇಷ್ಟೊತ್ತಾಯಿತು ಅಂದರೆ ನನ್ನ ಲಕ್ಷ್ಮಿ ಇಲ್ಲಿರೋಳು, ಇವತ್ತು ನೋಡ್ಲು ಯಾರ ಮನೇಲಿದ್ದಾಳೋ ಏನೋ ಗೊತ್ತಿಲ್ಲ. ಕೆಂದ ಮಿಸ್ ಆಗಲ್ಲ. ಕೋಳಿ ಇರಲಿಲ್ಲ ಅಂದರೆ ಫ್ರೆಂಡ್ಸ್, ಚಿರತೆ ಬಂದಿತ್ತಲ್ಲ ಇವತ್ತು, ಕೋಳಿ ಇರಲಿಲ್ಲ ಅಂದರೆ ಇಲ್ಲಿ ಇವನನ್ನು ಕಚ್ಕೊಂಡು ಹೊಂಟೋಗ್ಬಿಡೋದು ನಮ್ಮ ಕೆಂದನ. ಏನು ಅಂತ ಅಂದರೆ ನೋಡಿ, ನಾನು ಇಲ್ಲೇ ಫೋನ್ ನೋಡ್ಕೊಂಡು ಕುಂತಿದ್ದೆ. ಇನ್ನೇನು ಕೋಳಿ ಎಲ್ಲ ಒಳಗೆ ಹೋಗೋ ಟೈಮ್ ಅಲ್ವಾ ಅಂತ ಅಂದ್ಬಿಟ್ಟು ಅಲ್ಲಿ ಕುಂತಿದ್ದೆ. ಅದು ಜಸ್ಟು ನೋಡಿ ಇಲ್ಲೇ ಬಂದು ಕೋಳಿಗಳೆಲ್ಲ ಒಳಗೆ ಹೋಗೋಕ್ಕೆ ಇಲ್ಲಿ ಬಂದು ನಿಂತಿದ್ದು. ನಾನು ಒಂದು ಹುಂಜ, ನಾನು ವೀಡಿಯೋಸ್ಗೋಸ್ಕರನೇ ಒಂದು ಹುಂಜ ಬಿಟ್ಕೊಂಡಿದ್ದೆ, ನಾಟಿ ಕೋಳಿ ಸಾಂಬಾರು ಮಾಡಿ ತೋರ್ಸೋಣ ಅಂತ. ಅದು ನೋಡಿದ್ರೆ ಹುಂಜನ ಇಟ್ಕೊಂಡು ಹೋಯ್ತು. ಇಲ್ಲೂ ಹೊರಗಡೆ ಫುಲ್ಲು ಕತೆ. ನಂಗೆ ಯಾಕೋ ಇವತ್ತು ಹೊಲ್ ನೋವು ಸ್ಟಾರ್ಟ್ ಆಗಿದೆ. ಹಲ್ಲು ಉಳ್ಕಲ್ಲ ಆಗಿಲ್ಲ ಫ್ರೆಂಡ್ಸ್, ಆದ್ರೂ ಹೊಲ್ ನೋವು. ಡಾಕ್ಟ್ರಿಗೆ ತೋರಿಸಿದ್ರೆ ಅದು ಹಲ್ಲು ಏಟಾಗಿದೆ, ಏನೋ ಕಡಿಯೋಗೋ ಏನೋ ಏಟಾಗಿದೆ ಅಂತ ಅಂತಾರೆ, ಏನೋ ನರಕ್ಕೆ ಏಟಾಗಿದೆ ಅಂತ ಅಂತಾರೆ. ನಾನು ಗಲಾಟೆನೇ ಮಾಡಲೇ ಇಲ್ಲ, ಅದೇ ಎದ್ರಿಕೊಂಡು ಸೈಲೆಂಟ್ ಆಗ್ಬಿಟ್ಟಾನೆ. ಹೋಗಲಿ, ಇಲ್ಲೇ ಹಿಡ್ಕತ್ತು, ಇಲ್ಲೇ ಬಾಗ್ಲಲ್ಲೇ. ದಪ್ಪದ ಹುಂಜ, ಕರೆ ಹುಂಜ ಅಲ್ಲೇ, ಅದೊಂದು 2 kg ಬರೋದೇನೋ ಕರೆ ಹುಂಜ. ವಾಟ್ ಈಸ್ ದಿಸ್? ಗೌರಿ ಗಿಂಡಿ, ಗೌರಿಗೆ ತಿಂಡಿ. ಪ್ಲೇಟ್ ರೈಸು. ರೈಸು ನಾನು ಇದು ಅಂದ್ಕೊಂಡೆ, ಎಂಥದ್ದು ಗೌರಿ ತಿಂಡಿ ಅಂದ್ಕೊಂಡೆ ನಾನು. ನಿಜ ಅದು ಓಪನ್ ಮಾಡ್ಕೊಂಡು ಕುಷ್ಕ ಮೊಟ್ಟೆ. ಬಾ